2026 ಹೊಸ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಅನ್ನ ಈಗಾಗಲೇ ಸಾಕಷ್ಟು ಸಕಲ ಸಿದ್ಧತೆಗಳೆಲ್ಲವೂ ಕೂಡ ಸೆಲೆಬ್ರೇಷನ್ಗೆ ಮಾಡಿಕೊಂಡಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಕಳೆದ ವರ್ಷ ಬೆಂಗಳೂರಿನಲ್ಲಿ 6 ಲಕ್ಷಕ್ಕೂ ಹೆಚ್ಚು ಜನ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ರು. ಅದರಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರು. ಸೊ ಈ ಬಾರಿ 10 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗ್ತಾರೆ. ಅದರಲ್ಲೂ ಕೂಡ ಎಂಜಿ ರೋಡ್ ಬ್ರಿಗೇಡ್ ರೋಡ್ ನಲ್ಲೇ 5 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಬೆಂಗಳೂರು ಪೊಲೀಸರು ಮಾಡಿಕೊಂಡಿದ್ದಾರೆ. ಬರೋಬ್ಬರಿ 250 ಸಿಸಿಟಿವಿಗಳನ್ನು ಕೂಡ ಟೆಂಪ್ರವರಿ ಆಗಿ ಅಳವಡಿಕೆ ಮಾಡಿದ್ದಾರೆ. ಈಗಾಗಲೇ ಎಂಜಿ ರೋಡ್ ನಿಮಗಿರುವಂತಹ ಈ ಸಿಸಿಟಿವಿಗಳೇನಿದಾವೆ ಇವೆಲ್ಲವೂ ಕೂಡ ಟೆಂಪ್ರವರಿ ಆಗಿರುವುದು. ಇಲ್ಲೇ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ನಲ್ಲಿ ನಿಮಗೆ 100ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿದ್ದಾರೆ. ಅವುಗಳೆಲ್ಲವನ್ನೂ ಕೂಡ ಪರಿಶೀಲನೆ, ಯಾಕಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರದು ಮತ್ತು ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಲಾ ಅಂಡ್ ಆರ್ಡರ್ ಪೊಲೀಸರು ಇರ್ಬೋದು, ಟ್ರಾಫಿಕ್ ಪೊಲೀಸರು ಇರ್ಬೋದು, ಹೀಗೆ ಬರೋಬ್ಬರಿ ನಿಮ್ಗೆ ಗೃಹ ಪೇದೆಗಳಿರ್ಬೋದು, ಹೀಗೆ ಒಟ್ಟು 20,000ಕ್ಕೂ ಹೆಚ್ಚು ಪೊಲೀಸರೆಲ್ಲರೂ ಕೂಡ ನಿಯೋಜನೆಯನ್ನ ಮಾಡಲಾಗಿದೆ. ಇದರಲ್ಲಿ ಬ್ರಿಗೇಡ್ ರೋಡ್, ಎಂಜಿ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಮಾತ್ರ ಅಲ್ಲದೆ ಕೋರಮಂಗಲ, ಇಂದಿರಾನಗರ್ ಸೇರಿದಂತೆ ಕೆಲ ಪಾಯಿಂಟ್ಗಳಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳು ಮಾತ್ರ ಮಾಡಿಕೊಂಡಿರೋದಲ್ಲ, ಪೊಲೀಸರು ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಂಡಿರೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. 20 ವಾಚ್ ಟವರ್ಗಳಿದಾವೆ, 180 ಕಡೆಗೆ ಫೋಕಸ್ ಲೈಟ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ, 9 ಕಡೆಗೆ ಆಕ್ಸಿಸ್ ಕಂಟ್ರೋಲ್ ಇದ್ರೆ 6 ವೆಹಿಕಲ್ ಚೆಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಫುಲ್ ಟೈಟ್ ಆಗಿ ಎಲ್ಲೂ ಕೂಡ ಹೊರಗಡೆ ಓಡಾಡಕ್ಕೆ ಆಗದೆ ಇರುವಂತರೂ ಕೂಡ ಏನಾದರೂ ಇದ್ರೆ ಅವರಿಗೆ ಪೊಲೀಸರೇ ವೆಹಿಕಲ್ ಅಲ್ಲಿ ಅವರ ಮನೆಗೆ ಕರೆದುಕೊಂಡು ಹೋಗುವ ವ್ಯವಸ್ಥೆಯನ್ನು ಕೂಡ ಕಳಿಸಿಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಅಂತ ಹೇಳಿ ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿರೋದು ಕೂಡ ಈಗ ಸಾಕಷ್ಟು ಹೆಚ್ಚು ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇದೆ. ಏನೇ ಹೇಳಿ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಮತ್ತು ಈ ಚರ್ಚ್ ಸ್ಟ್ರೀಟ್ ಏನಿದೆ ಇದು ಒನ್ ವೇ ಆಗಿರುತ್ತೆ. ಅಂದ್ರೆ ವೆಹಿಕಲ್ಗಳು ಮಾತ್ರ ಅಂತಲ್ಲ, ಇಲ್ಲಿಂದ ಕಾವೇರಿ ಎಂಪೋರಿಯಂದ ನಿಮಗೆ ಮುಂಭಾಗದಲ್ಲಿ ಬರುವಂತ ಆಲ್ಮೋಸ್ಟ್ ಮಂತ್ರಿ ಮಾಲ್ವರೆಗೂ ಕೂಡ ಒನ್ ವೇ ಇರುತ್ತೆ. ವೆಹಿಕಲ್ ಮಾತ್ರ ಅಲ್ಲ, ಜನರು ಕೂಡ ಒಂದೇ ವೇಯಲ್ಲಿ ಹೋಗಬೇಕು, ಆಪೋಸಿಟ್ ಆಗಿ ಬರುವಂತಿಲ್ಲ. ಈ ರೀತಿ ಆದಾಗ ಸಾಕಷ್ಟು ಜನರ ಮಧ್ಯೆ ಘರ್ಷಣೆಗಳು ಆಗುವಂತದ್ದು ಅಥವಾ ಅಹಿತಕರ ಘಟನೆ ಆಗುವಂತದ್ದು ಅತಿ ಹೆಚ್ಚಿನ ಸಂಖ್ಯೆ ಇರುತ್ತೆ. ಯಾಕಂದ್ರೆ ಕುಡಿದ ಆಮೇಲಿನಲ್ಲಿ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ ಅನ್ನೋದು ಕೂಡ. ಸೊ ಎಲ್ಲರೂ ಬಂದವರು ಕೂಡ ಒನ್ ವೇಲೇ ಹೋಗಬೇಕಾಗಿದೆ. ಸ್ಟ್ರೀಟ್ ವೆಂಡರ್ಸ್ಗೆ ಅವಕಾಶ ಇರೋದಿಲ್ಲ. 12 ಗಂಟೆಗೆ ಎಲ್ಲದೂ ಕೂಡ, ಅಂದ್ರೆ 1 ಗಂಟೆಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ಲೋಸ್ ಮಾಡಬೇಕು. ಪಬ್, ಬಾರ್, ರೆಸ್ಟೋರೆಂಟ್ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಇಲ್ಲಿ ಈ ಹೊಸ ವರ್ಷ ಹೇಗೆ ಸಂಭ್ರಮಾಚರಣೆ ಆಗುತ್ತೆ ಅದನ್ನು ನೋಡ್ಲಿಕ್ಕೂ ಕೂಡ ಲಕ್ಷಾಂತರ ಜನರು ಕೂಡ ಆಗಮಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಮ್ಯಾಕ್ಸಿಮಮ್ ತಮಗೆ ಎಷ್ಟು ಸಾಧ್ಯನೋ ಅಷ್ಟು ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದ್ದೇವೆ. ಸಂಭ್ರಮಾಚರಣೆನ ಮಾಡಿ, ಆದರೆ ರೆಸ್ಪಾನ್ಸಿಬಿಲಿಟಿ ನಿಮ್ಮಲ್ಲಿ ಇರಲಿ ಅಂತ ಹೇಳಿ ಸೆಲೆಬ್ರೇಟ್ ಸೆನ್ಸಿಬಲಿ ಅನ್ನುವಂಥದ್ದನ್ನು ಕೂಡ ಸ್ಲೋಗನ್ ಕೂಡ ಈಗ ಬೆಂಗಳೂರು ಪೊಲೀಸರು ಹೇಳ್ತಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.